ಹಾಯ್ ವೆಲ್ಕಮ್ ಟು ಅಂಜಲಿಸ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಕಾಜು ಕತ್ಲಿ. 1 ಕಪ್ ಶೇಂಗಾ, ಅರ್ಧ ಕಪ್ ಸಕ್ಕರೆ, 2 ಸ್ಪೂನ್ ಮಿಲ್ಕ್ ಪೌಡರ್. ಒಂದು ಬಾಳ್ಗೆನ ತೊಗೊಂಡು ಶೇಂಗಾನ ಹಾಕೋತಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಕಾಜು ಕತ್ಲಿ ಅಂತ. ಸೈಡಲ್ಲಿ ಎತ್ತಿಟ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ತಣ್ಣಗಾದ್ಮೇಲೆ ಸಿಪ್ಪೆನ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ತುಂಬ ಸ್ಮೂತಾಗಿ ರುಬ್ಕೊಳ್ಳಿ. ನೋಡಿ ಈ ಥರ 6ರಿಂದ 7 ಗೋಡಂಬಿ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಜೊತೆಗೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿರೋದನ್ನು ಈ ಥರ ಜರಡಿ ಇಡಬೇಕು. ಸ್ವಲ್ಪ ದಪ್ಪ ಇದ್ದರೆ ಕಾಜು ಕತ್ಲಿ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಬಾಳ್ಕೆಗೆ ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. 2-3 ಸರಿ ಕುದಿ ಬಂದಮೇಲೆ ಪೌಡರ್ನ ಹಾಕ್ಕೊಳ್ಬೇಕು. ಚೆನ್ನಾಗಿ ತಿರುಗಬೇಕು, ಗಂಟು ಇರಲಾರ್ದೇನೆ. ಗಟ್ಟಿ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗ್ತಾನೆ ಇರಬೇಕು. ಈ ಥರ ಆಗಬೇಕು ನೋಡಿ. ಈ ಥರ ಗಟ್ಟಿ ಆದಮೇಲೆ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ತಿರುಗಬೇಕು. ಈ ಹದ ಬರೋವರೆಗೂ ಚೆನ್ನಾಗಿ ತಿರುಗ್ತಾನೆ ಇರಬೇಕು. ಒಂದು ಕವರ್ ತೊಗೊಂಡು ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ಥರ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು 1-2 ನಿಮಿಷ. ನಾದಾದಮೇಲೆ ಇದನ್ನು ಒಂದು ಉಂಡೆ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡು ಇಡಬೇಕು. ಕವರ್ ಈ ಥರ ತೆಗೆದ್ರೆ ಚೆನ್ನಾಗಿ ಬರೋ ಥರ ಇರಬೇಕು ನೋಡಿ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಶೇಪ್ ಕೊಡಬೇಕು. ನೀವು ಯಾವ ಥರ ಆದರೂ ಕೊಡ್ಬೋದು. ನೋಡಿ ನಾನು ಈ ಥರ ಶೇಪ್ ಕೊಟ್ಟಿದ್ದೀನಿ. ಜಾಸ್ತಿ ತೆಳುವು ಮಾಡಬಾರ್ದು, ಮೀಡಿಯಮ್ ಇದ್ದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದದಂತ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.